ಇಂದು ರಾಯಚೂರು ಮಹಾನಗರ ಪಾಲಿಕೆ ಉಪ ಮಹಾಪೌರರಾದ ಡಾಕ್ಟರ್ ಜೆ ಸಾಜಿದ್ ಸಮೀರ್ ಅವರು ಚಿಕ್ಸುಗೂರು ಜಲಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನಗರ ಮಹಾಜನತೆಗೆ ನೀರು ಪೂರೈಕೆಯ ವ್ಯವಸ್ಥೆಯ ಮಾಹಿತಿ ಪಡೆದರು. ನೀರು ಪೂರೈಕೆಯ 2 ಯಂತ್ರಗಳಲ್ಲಿ ಒಂದರ ದುರಸ್ತಿ ಕಾರ್ಯ ನಡೆದಿದ್ದು ಪೂರೈಕೆ ಶೈಲಿಯಲ್ಲಿ ಅಲ್ಪ ಸಮಸ್ಯೆಯಾಗಿದ್ದರ ಬಗ್ಗೆ ವಿಚಾರಿಸಿ ಆ ಯಂತ್ರದ ದುರಸ್ತಿ ತ್ವರಿತವಾಗಿ ನಡೆದಿದ್ದು ಮಂಗಳವಾರದವರೆಗೆ ಕೈ ಸೇರಲಿದೆ ಎಂದು ವಾಹಿನಿಗೆ ತಿಳಿಸಿದರು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ವಾಹಿನಿ ಸುದ್ದಿ ಸಂಸ್ಥೆಗೆ ತಿಳಿಸಿದರು. ಸಿಬ್ಬಂದಿಗಳ ಸಂಖ್ಯೆ, ಅವರ ಕೆಲಸದ ಪರಿಯ ಬಗ್ಗೆ ಮಾಹಿತಿ ನೀಡಿದರು. ನಮಸ್ಕಾರ, ನಾನು ರಾಯಚೂರು ವಾಹಿನಿ ಸುದ್ದಿ ಸಂಸ್ಥೆಯ ಸಂಪಾದಕ. ಬೇಸಿಗೆ ದಿನಗಳು ಕ್ರಮೇಣ ಕಾಲಿಡುತ್ತೆ. ನಗರದಲ್ಲಿ ಈಗಲೇ ಕುಡಿಯುವ ನೀರಿನ ಸಮಸ್ಯೆ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿದೆ. ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಬಡ್ತಿ ಪಡೆದಿದ್ದು ಇದರ ವಿಸ್ತರಣೆಯು ದೊಡ್ಡದಾಗಿದೆ. ಪ್ರತಿ ವಾರ್ಡ್ ಮಹಾನಗರ ಪಾಲಿಕೆಯ ಪ್ರತಿ ಮನೆಗೂ ನೀರು ತಲುಪಿಸುವ ಜವಾಬ್ದಾರಿ ಈಗ ಆಡಳಿತ ಮಂಡಳಿ ಮೇಲಿದೆ. ಈಗಾಗಲೇ ಮಹಾನಗರ ಪಾಲಿಕೆಗೆ ಆಯುಕ್ತರು, ಉಪಾಯುಕ್ತರು ಮತ್ತು ವಲಯ ಆಯುಕ್ತರು ಬಂದಾಗಿದೆ. ಮಹಾಪೌರರು ಮತ್ತು ಉಪಮಹಾಪೌರರು ಚುರುಕಾಗಿ ಕೆಲಸ ಮಾಡುತ್ತಿದ್ದಾರೆ. ಇವತ್ತು ಉಪಮಹಾಪೌರರಾದ ಡಾಕ್ಟರ್ ಜೆ ಸಾಜಿದ್ ಸಮೀರ್ ಅವರು ಚಿಕ್ಸುಗೂರು ಜಲಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಪರಿಶೀಲನೆ ಮಾಡಿದ್ದಾರೆ. ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಾಗಿ ಕೆಲಸ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಒಂದು ಯಂತ್ರದ ಕೆಟ್ಟು ಹೋಗಿದ್ದು ಒಂದೇ ಯಂತ್ರದ ಮೇಲೆ ಸದ್ಯ ನಗರಕ್ಕೆ ನೀರು ಪೂರೈಸಲಾಗುತ್ತಿದೆ. ಕೆಟ್ಟ ಯಂತ್ರಕ್ಕೆ ರಿಪೇರಿಗಾಗಿ ಈಗಾಗಲೇ ಕೊಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಗಳವಾರದವರೆಗೆ ಆ ಯಂತ್ರವು ಬಂದು ಸೇರುತ್ತದೆ. ನಗರಕ್ಕೆ ತಡೆರಹಿತ ನೀರು ಕೊಡಬೇಕೆಂಬ ಬೇಡಿಕೆ ನಗರದ ಜನತೆಯದ್ದಾಗಿದೆ.